ಮಾಂಡೋವಿ ನದಿ, ಇದನ್ನು ಕರ್ನಾಟಕದಲ್ಲಿ ಮಹದಾಯಿ ನದಿ ಎಂದು ಕರೆಯುತ್ತಾರೆ. ಈ ನದಿಯ ಪಯಣದ ಸರಣಿಯಲ್ಲಿ ಮಹಾರಾಷ್ಟ್ರದಲ್ಲಿ ಕೇವಲ 1 ಕಿಲೋಮೀಟರ್ ಮಾತ್ರ ಹರಿಯುತ್ತದೆ. ಕರ್ನಾಟಕದಲ್ಲಿ ಈ ನದಿ ಸುಮಾರು 35 ಕಿಲೋಮೀಟರ್ ಹರಿದು ನಂತರ ಗೋವಾದಲ್ಲಿ 45 ಕಿಲೋಮೀಟರ್ ಹರಿಯುತ್ತದೆ. ಒಟ್ಟು ಈ ನದಿಯು ಸುಮಾರು 81 ಕಿಲೋಮೀಟರ್ ಸಾಗಿ ತನ್ನ ಯಾತ್ರೆಯನ್ನು ಅರಬ್ಬಿ ಸಮುದ್ರದಲ್ಲಿ ವಿಲೀನಗೊಳಿಸುತ್ತದೆ. ಮಾಂಡೋವಿಯು ಅನೇಕ ಉಪನದಿಗಳನ್ನು ಹೊಂದಿರುವ ಪ್ರಮುಖ ನದಿ. ಅದರ ಉಪನದಿಗಳಲ್ಲಿ ಪ್ರಮುಖವಾದವುಗಳು ನೇರುಲ್ ನದಿ, ವಲ್ವಂತಿ, ಉದ್ನೈ, ದೂಧ್ಸಾಗರ್, ರಗಡ ಮತ್ತು ಕೊಟ್ರಾಚಿ ನದಿಗಳು. ಹಳೆಯ ಗೋವಾದ ಹತ್ತಿರ ಮಾಂಡೋವಿ ನದಿಯ ಎದೆಯಲ್ಲಿ ಮೂಡಿರುವ ದಿವಾರ್, ಚೋರೋ ಮತ್ತು ವ್ಯಾಂಗ್ಸಿಮ್ ಎಂಬ 3 ಸಿಹಿನೀರಿನ ದ್ವೀಪಗಳು ಈ ನದಿ ಜೀವಕ್ಕೆ ಅರ್ಥ ನೀಡುವಂತಹ ಜಾಗಗಳು. ಚೋರೋ ದ್ವೀಪ ಖ್ಯಾತ ಪಕ್ಷಿ ಪ್ರೇಮಿ ಸಲೀಂ ಅಲಿ ಅವರ ಹೆಸರಿನಲ್ಲಿ ಪಕ್ಷಿಧಾಮ ಕಂಡುಬರುತ್ತದೆ. ಇಲ್ಲಿ ಹಕ್ಕಿಗಳಿಗೂ ಶಾಂತಿಗೂ ನೆಲೆ. ಇದು ಜಾಗತಿಕ ಪ್ರಾಮುಖ್ಯತೆ ಪಡೆದಿರುವ ಸ್ಥಳವಾಗಿದೆ. ಈ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಣೆ ಮಾಡಲು ನಾವು ದೋಣಿಯಲ್ಲಿ ಪ್ರಯಾಣಿಸಿ ದ್ವೀಪವನ್ನು ತಲುಪಬೇಕು. ಭೀಮಗಡ ವನ್ಯಜೀವಿ ಅಭಯಾರಣ್ಯ ಪಶ್ಚಿಮ ಘಟ್ಟದ ಹಸಿರಿನ ಹೃದಯದಲ್ಲಿದೆ. ಬೆಳಗಾವಿ ಜಿಲ್ಲೆಯ ಜಂಬೋಟಿ ಗ್ರಾಮದ ಹತ್ತಿರವಿದೆ. ಉಷ್ಣವಲಯದ ತೇವಾಂಶವಿರುವ ದಟ್ಟ ಕಾಡುಗಳು 190 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. ಇದನ್ನು ಡಿಸೆಂಬರ್ 2011ರಲ್ಲಿ ಅಧಿಕೃತವಾಗಿ ವನ್ಯಜೀವಿ ಅಭಯಾರಣ್ಯವಾಗಿ ಘೋಷಿಸಲಾಯಿತು. ಈ ಪ್ರದೇಶವು ಅಪರೂಪದ ಪ್ರಾಣಿ ರೋಟನ್ನ ಮುಕ್ತ ಬಾಲದ ಬಾವಲಿಗಳ ಏಕೈಕ ಸಂತಾನೋತ್ಪತ್ತಿ ಸ್ಥಳ. ಇದನ್ನು ಉಳಿಸಬೇಕೆಂದು ಈ ಕಾಡು ಹೆಚ್ಚು ಶ್ರಮಪಡುತ್ತಿದೆ. ಇದಲ್ಲದೆ ಅನೇಕ ಅಪರೂಪದ ಸಸ್ಯಗಳು, ಪ್ರಾಣಿಗಳು ಹಾಗೂ ಹಕ್ಕಿಗಳ ನೆಲೆಯಾಗಿದೆ. ಇದೇ ಕಾಡಿನಲ್ಲಿ ಹುಟ್ಟುವ ಮಹದಾಯಿ ನದಿಯು ಮುಂದೆ ಗೋವಾದ ಮಾಂಡೋವಿ ನದಿಯಾಗಿ ಹರಿದು ನೂರಾರು ಜೀವಗಳಿಗೆ ಜೀವ ನೀಡುತ್ತದೆ. ಈ ಪ್ರದೇಶದಲ್ಲಿ ಸುಮಾರು 150 ಅಡಿ ಎತ್ತರದಿಂದ ಧುಮುಕುವ ನೀರು ಒಂದು ಅದ್ಭುತ ಸೃಷ್ಟಿ ಮಾಡುತ್ತಿದೆ. ಇದನ್ನು ವಜ್ರಪೋಹ ಜಲಪಾತ ಎಂದು ಕರೆಯುತ್ತಾರೆ. ಈ ಅಭಯಾರಣ್ಯಕ್ಕೆ ಹೆಸರು ಕೊಟ್ಟಿದ್ದು ಶಿವಾಜಿ ಮಹಾರಾಜ ನಿರ್ಮಿಸಿದ ಭೀಮಗಡ ಕೋಟೆ. ಇದು ಐತಿಹಾಸಿಕ, ಭೌಗೋಳಿಕ ಹಾಗೂ ಜೀವವೈವಿಧ್ಯದ ಅಮೂಲ್ಯ ತಾಣ. ಹಸಿರಿನ ಹೃದಯದಲ್ಲಿ ಹೊಳೆಯುವ ಜಲಪಾತ ದೂಧ್ಸಾಗರ್ ನಿಜಕ್ಕೂ ಹಾಲಿನ ಸಮುದ್ರವೇ. ಮಹದಾಯಿ ನದಿಯು ಇಲ್ಲಿ ತನ್ನ ಶಕ್ತಿಯ ಗರಿಮೆ ತೋರಿಸುತ್ತೆ. ಸುಮಾರು 310 ಮೀಟರ್ ಎತ್ತರದಿಂದ 4 ಹಂತಗಳಲ್ಲಿ ಧುಮುಕುವ ಈ ಜಲಪಾತ ನಿಸರ್ಗದ ಶ್ರೇಷ್ಠ ನೃತ್ಯವನ್ನೇ ಉಣಬಡಿಸುತ್ತದೆ. ಗೋವಾ ಮತ್ತು ಕರ್ನಾಟಕದ ಗಡಿಯಲ್ಲಿ ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯದ ದಡದಲ್ಲಿ ನಿಂತಿರುವ ಒಂದು ಅದ್ಭುತ ನೋಟ. ಮಳೆಗಾಲದ ನಂತರ ಅಕ್ಟೋಬರ್ನಿಂದ ಇಲ್ಲಿಗೆ ಹೋಗೋದು ಸ್ವರ್ಗ ಪ್ರವೇಶಿಸುವಂತಿದೆ. ಈ ಜಲಪಾತದ ಕೆಳಗೆ ನಿಲ್ಲುವಾಗ ಜಲದ ಸಿಂಚನ ನಿಮ್ಮ ಹೃದಯವನ್ನೇ ತಟ್ಟುತ್ತದೆ. ಇದು ಕೇವಲ ಪ್ರವಾಸವಲ್ಲ, ಇದು ನಿಸರ್ಗದ ತಾಯಿತನದ ಅನುಭವ. ಪಣಜಿ, ಗೋವಾದ ರಾಜಧಾನಿ, ಮಾಂಡೋವಿ ನದಿಯ ಎಡದಂಡೆಯಲ್ಲಿ ತನ್ನ ನೆಲೆ ಕಂಡಿದೆ. ಈ ನದಿಯ ತೀರದಲ್ಲೇ ಈ ನಗರ ಬೆಳೆದದ್ದು. ಅದರ ಇತಿಹಾಸ, ಸಂಸ್ಕೃತಿ, ಆರ್ಥಿಕತೆಯೆಲ್ಲವೂ ಮಾಂಡೋವಿಯ ಅಪ್ಪೆಲ್ಲದಿಂದ ಹರಿದು ಬಂದಿದೆ. ಮಾಂಡೋವಿ ಪಣಜಿಗೆ ಜೀವದಾಟಿದ ನದಿ. ಇದು ನದಿಯಷ್ಟೇ ಅಲ್ಲ, ಇದು ಪಣಜಿಯ ಹೃದಯ. ಉತ್ತರ ಕರ್ನಾಟಕದ ಕುಡಿಯುವ ನೀರಿಗಾಗಿ ದಶಕಗಳಿಂದ ಆಗುತ್ತಿರುವ ಹೋರಾಟವೇ ಕಳಸಾ ಬಂಡೂರಿ ಯೋಜನೆ. ಈ ಯೋಜನೆಯು ಮಹದಾಯಿ ನದಿಯ ಕಳಸಾ ಮತ್ತು ಬಂಡೂರಿ ಉಪನದಿಗಳಿಂದ 7.56 ಟಿಎಂಸಿ ನೀರನ್ನು ಮಲಪ್ರಭಾ ನದಿಗೆ ತಿರುಗಿಸುವ ಮಹತ್ವದ ಯೋಜನೆ. ಇದರಿಂದ ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳಿಗೆ ನೀರು ಸಿಗಲಿದೆ. ಆದರೆ ಗೋವಾ ಸರ್ಕಾರದ ವಿರೋಧ, ರಾಜಕೀಯ ಅಡಚಣೆಗಳು ಮತ್ತು ನ್ಯಾಯಮಂಡಳಿಯ ತೀರ್ಪು ಕಾಯುತ್ತಿರುವ ಸ್ಥಿತಿ ಯೋಜನೆಗೆ ಸತತ ಅಡ್ಡಿಪಡಿಸುತ್ತಿವೆ. ಈ ನಡುವೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮುಂದುವರೆಸುತ್ತಿದ್ದು 2022ರಲ್ಲಿ ಕೇಂದ್ರ ಜಲ ಆಯೋಗದಿಂದ ಡಿಪಿಆರ್ಗೆ ಅನುಮೋದನೆ ದೊರೆತಿದೆ. ಈ ಯೋಜನೆ ಕೇವಲ ನೀರಿನ ಕುರಿತದ್ದೇ ಇಲ್ಲ, ಇದು ಉತ್ತರ ಕರ್ನಾಟಕದ ನಾಡಿನ ಹಕ್ಕಿನ ಹೋರಾಟ. ಗೋವಾ ರಾಜ್ಯದ ಹೃದಯವನ್ನಾಗಿ ಪರಿಗಣಿಸಲಾಗುವ ಮಾಂಡೋವಿ ನದಿ, ಇದು ಪಣಜಿಯ ಬಳಿ ಜುವಾರಿ ನದಿಯೊಂದಿಗೆ ಒಂದಾಗಿ ಅರೇಬಿಯನ್ ಸಮುದ್ರದತ್ತ ಹರಿದು ಹೋಗುತ್ತದೆ.
ಈ ಸೇರುವ ಸ್ಥಳವೇ ನದಿಯ ಅಂತ್ಯಬಿಂದು. ಅಲ್ಲಿದೆ ಒಂದು ಶಾಂತ ನದಿಮುಖ. ಜಾಗವೇ ಬಹುದೊಡ್ಡದಿಲ್ಲ, ಆದರೆ ಮಹತ್ವದ ಅಂತರಾಳ ತುಂಬಿದೆ. ಇದೇ ಮಾಂಡೋವಿ ನದಿಯ ಕೊನೆಯ ಪ್ರಯಾಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಕರ್ನಾಟಕದ ಎಲ್ಲಾ ನದಿಗಳ ಬಗ್ಗೆ ಮಾಹಿತಿ ನೀಡುವ ಈ ಚಾನೆಲ್ ಸ್ಪರ್ಧಾ 360 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಪರ್ಧಾತ್ಮಕ ಗೆಲುವಿಗೆ ನಡಿಗೆಯೊಂದಿಗೆ ನಾವಿದ್ದೇವೆ. ಧನ್ಯವಾದಗಳು.